ಅಮೀನ್ಗಢ ಪೊಲೀಸ್ ಠಾಣೆಯಿಂದ ನಿಯುಕ್ತಿಗೊಂಡ ಪಿಎಸ್ಐ ಶಿವಾನಂದ್ ಕೆ ಸಿಂಗನ್ನವರ್ ಅವರಿಗೆ ಠಾಣೆಯ ಸಿಬ್ಬಂದಿಗಳು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನ ನೀಡಿದರು. 2020ನೇ ಬ್ಯಾಚ್ನಲ್ಲಿ ಪ್ರೊಫೆಷನಲ್ ಪೀರಿಯಡ್ ಅನ್ನು ಮುಗಿಸಿಕೊಂಡು ಮೊಟ್ಟ ಮೊದಲ ಬಾರಿಗೆ ಕಾನೂನು ಮತ್ತು ಸುವ್ಯವಸ್ಥೆ ಪಿಎಸ್ಐ ಆಗಿ ಮೊದಲ ಬಾರಿಗೆ ಅಮೀನ್ಗಢ ಪೊಲೀಸ್ ಠಾಣೆಯಿಂದ ನಿಯುಕ್ತಿಗೊಂಡು ಶಿವಾನಂದ್ ಕೆ ಸಿಂಗನ್ನವರ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮ ಸ್ವಾಗತ. ಅದೇ ತರ ನಮ್ಮ ನೆಚ್ಚಿನ ASI ಸಾಹೇಬರಾದಂಥ ಪಾಟೀಲ್ ಸರ್ ಮತ್ತು ಫ್ರೆಂಡ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಎಲ್ಲ ನಮ್ಮ ಸಿಬ್ಬಂದಿ ವೃಂದದವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನಾವು 8 ವರ್ಷ ಸರ್ವಿಸ್ನೊಳಗೆ ನಾವು ಟ್ರಾನ್ಸ್ಫರ್ ಆಗಿ ಬಂದೀವಿ. 5-6 ಜನ PSI ಸಾಹೇಬ್ರನ್ನು ಟ್ರಾನ್ಸ್ಫರ್ ಕಳಿಸಿದ್ವಿ. ಈ ಥರ ಕಾರ್ಯಕ್ರಮ ಭಾಳಷ್ಟು ಮಾಡಿದ್ದೀವಿ. ಆದ್ರೆ ಯಾಕೋ ನನಗೆ ಏನು ಮಾತಾಡ್ಬೇಕು ಅನ್ನೋದು ತಿಳಿಲಾರ್ದಷ್ಟು ಆಗಿದ್ದಂದ್ರೆ ಇದ ಒಂದು ವೇದಿಕೆ ಅಂತ ಅನಿಸ್ತೈತಿ. ಯಾಕಂದ್ರೆ ಭಾಳಷ್ಟು ಜನ PSI ಸಾಹೇಬ್ರುಗಳನ್ನ ನೋಡಿದ್ವಿ. ವಯಸ್ಸಿನಲ್ಲಿ ಭಾಳಷ್ಟು ಅಂತರದ ಸರ್ವಿಸ್ನಲ್ಲಿ ಅಂತರ ಇದ್ದವರು ಜೊತೆ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಭಾವನೆಗಳಿರ್ತಾವೆ. ಅವರು ಕೂಡ ಹೊಂದಾಣಿಕೆ ಆಗ್ತಾರ, ಒಂಥರ ಸಿಬ್ಬಂದಿ ಥರ ಇರ್ತಾರ ಅನ್ನೋದು ನೋಡಿದ್ದು ಇವರಲ್ಲಿ ಮಾತ್ರ. ಪಿಎಸ್ಐ ಶಿವಾನಂದ ಅವರು ಮೂಲತಃ ಗೋಕಾಕ್ ತಾಲೂಕಿನವರಾಗಿದ್ದು ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿ ಜಮಖಂಡಿ ತಾಲೂಕಿನ ಸಾವಳಗಿ ಠಾಣೆಗೆ ವರ್ಗಾವಣೆಗೊಂಡರು. ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಅತ್ಯಂತ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡುವುದರ ಮೂಲಕ ಅವರ ದಕ್ಷ ಪ್ರಾಮಾಣಿಕ ಸೇವೆಯನ್ನ ಸ್ಮರಿಸಿದರು. ಇಂತಹ ದಕ್ಷ ಪ್ರಾಮಾಣಿಕ ಮತ್ತೊಬ್ಬ ಅಧಿಕಾರಿಯು ಅಮೀನ್ಗಢ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಾಗಲಿ ಎಂದು ಸಾರ್ವಜನಿಕರ ಆಶಯವಾಗಿದೆ. ಶರಣು ಚಿಮ್ಮಲಗಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಬಾಗಲಕೋಟೆ.